ನಾವು ಕ್ಯಾಶುವಲ್ ಆಗಿ ಮಾತನಾಡ್ತಾ ಈ ಮಧ್ಯೆ ಮಕ್ಕಳ ತಜ್ಞ ಮಲ್ಲಿಕಾರ್ಜುನ್ ಅವರು ಝೂಮ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಆತ್ಮೀಯ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್, ಈ ಹೀಟ್ ಸ್ಟ್ರೋಕು ಜೊತೆಗೆ ಈ ರಣ ಬಿಸಿಲಿನ ವಿರಾಟ ದರ್ಶನದ ಬಗ್ಗೆ ನಾನು ಮತ್ತು ನನ್ನ ಕೊಲ್ಲಿಗ್ ಸಂತೋಷ್ ಮಾತನಾಡ್ತಾ ಇದ್ವಿ. ಈ ಮಧ್ಯೆ ನೀವು ಕೂಡ ಜಾಯ್ನ್ ಆಗಿದ್ದೀರಿ. ಸರ್, ಈಗ ಪ್ರಸಕ್ತ ವರ್ತಮಾನ ಈ ರಣ ಬಿಸಿಲಿನಲ್ಲಿ ಮನುಷ್ಯ ಮಕ್ಕಳು ಹೆಂಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಸರ್? ನೇರವಾದಂತಹ ಪ್ರಶ್ನೆ. ಈಗ ಈ ಬಿಸಿಲಿನ ತಾಪಕ್ಕೆ ಎಸ್ಪೆಷಲಿ ಹುಟ್ಟಿದ ಮಗಳು ಏನು ಈಗ ನ್ಯೂ ಬಾರ್ನ್ ಬೇಬೀಸ್ ಏನಿರ್ತಾವಲ್ರಿ ಅವ್ರ ಮೇಲೆ ಭಾಳ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ. ಏನಂದರೆ ನಾವು ಒಂದು ಅಂತೀವಿ ಡಿಹೈಡ್ರೇಷನ್ ಫೀವರ್ ಅಂತ ಹೇಳ್ತೀವಿ ನಾವು. ಸ್ಟಾರ್ಟಿಂಗ್ನಲ್ಲಿ ಅವು ಸಕ್ಕಿಂಗ್ ಅಂದರೆ ಬ್ರೆಸ್ಟ್ ಫೀಡಿಂಗ್ ಚೆನ್ನಾಗಿರಲ್ಲ, ಇನ್ನು ಎಸ್ಟಾಬ್ಲಿಷ್ ಆಗಿರಲ್ಲ. ಸೊ ಅದಕ್ಕೆ ಅದು ಒಂದು. ಆಮೇಲೆ ಅದ್ರ ಬಾಡಿ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಈ ಜಾಸ್ತಿ ತಾಪಮಾನದ ಸಲುವಾಗಿ ಸ್ವೆಟ್ನಲ್ಲಿ ಸಾಕಷ್ಟು ಬೆವರಿನಲ್ಲಿ ಅವರ ಎಲೆಕ್ಟ್ರೋಲೈಟ್ಸ್ ಸರ್ ಮುಂದುವರಿಸಿ ಕೇಳ್ತಾ ಇದೆ. ಎಲೆಕ್ಟ್ರೋಲೈಟ್ಸ್ ಅನ್ನೋದು ಸೋಡಿಯಮ್ಮು ಪೊಟ್ಯಾಷಿಯಮ್ ಏರ್ಪೇರ್ ಆಗಿ ಅವು ಡಿಹೈಡ್ರೇಷನ್ ಫೀವರ್ ಆಗಿ ಕೆಲವೊಂದ್ಸಲ ರೀನಲ್ ಫೇಲಿಯರ್ ಆಗಿ ಬೇಬಿ ಡೆತ್ ಆಗೋ ಪರಿಸ್ಥಿತಿನೂ ಉಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಮಕ್ಕಳು ಡಿಹೈಡ್ರೇಷನ್ ಫೀವರಿಂದ ಅಡ್ಮಿಟ್ ಆಗಿ ಭಾಳಷ್ಟು ಗುಣಮುಖವಾಗ್ತವೆ ಟೈಮಿಗೆ ಬಂದರೆ. ಬಟ್ ಲೇಟಾಗಿ ಬಂದರೆ ಕೆಲವೊಂದು ಈ ಸಮ್ಮರ್ನಲ್ಲಿ ನಾವು ನೋಡೀವಿ ಭಾಳಷ್ಟು ಡೆತ್ಗೊಳಿಸೋದಕ್ಕೆ ಆಗೋ ಚಾನ್ಸಸ್ ಇರ್ತವೆ ನ್ಯೂ ಬಾರ್ನಲ್ಲಿ. ಅದಕ್ಕೆ ಈ ಎಸ್ಪೆಷಲಿ ಈ ಈಗ ಕೆಳಮಟ್ಟದಲ್ಲಿ ಇರೋಂಥ ಈ ಕೂಲಿ ಕಾರ್ಮಿಕರು ಅವ್ರ ಮನೆಗಳೆಲ್ಲ ಟಿನ್ನಿನೂ ಇರ್ತವೆ. ಟಿನ್ನಿನೂ ಇದ್ದಾಗ ಅವಾಗ ಅಲ್ಲಿ ಚೆನ್ನಾಗಿ ಗಾಳಿ ಆಡ್ತಿರಂಗಿಲ್ಲ. ಅವಾಗ ಏನು ಮಾಡ್ತಾರೆ ಅವರು ಮೇಲೆ ಸೊಪ್ಪು ಅದೇನನ್ನ ಹಾಕಿ ಸ್ವಲ್ಪ ಕೂಲ್ ಮಾಡೋಂಥದ್ದು, ಒಂದು ಗಾಳಿ ಆಡೋಂಥದ್ದೊಂದು ವ್ಯವಸ್ಥೆ ಮಾಡ್ಕೋಬೇಕು. ಆಮೇಲೆ ಹುಟ್ಟಿದ ಕೂಸುಗಳಿಗೆ ಸ್ವಲ್ಪ ನೀರಿನ ಬಟ್ಟೆ ತೊಗೊಂಡು ಅವಾಗವಾಗ 1 ತಾಸು 2 ತಾಸಿಗೆ ಒರೆಸ್ಕೊತ ಇರಬೇಕು. ಅಂದರೆ ಅದ್ರದ್ದು ಹೈಡ್ರೇಷನ್ ಸ್ವಲ್ಪ ಮೇಂಟೈನ್ ಆಗುತ್ತೆ. ಈಗ ಸ್ವಲ್ಪ ಮಟ್ಟಿಗೆ ಈಗ ಅನುಕೂಲ ಮಾಡ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಕೂಲರ್ಗಳು ತೊಗೊಳ್ತಾ ಇದ್ದಾರೆ. ಕೂಲರ್ಗಳು ತಗೊಂಡ್ರೆ ಅದನ್ನು ಸರಿಯಾಗಿ ಬಳಸುವ ವಿಧಾನ ಅವ್ರಿಗೆ ಗೊತ್ತಿಲ್ಲ. ಅದು ಕೂಲರ್ನ ಕ್ಲೋಸ್ಡ್ ರೂಮ್ನಲ್ಲಿ ಇಟ್ಟು ಅದನ್ನು ಆನ್ ಮಾಡಿಬಿಡ್ತಾರೆ. ಉಲ್ಟಾ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅದರಿಂದ ಏನೂ ಕೆಲಸ ಆಗೋದಿಲ್ಲ. ಸೊ ಅದನ್ನು ಚೆನ್ನಾಗಿ ಬಳಸಬೇಕನ್ನೋದು ಒಂದು ಅವರಿಗೆ ಜ್ಞಾನ ಬೇಕು. ಅದು ಗಾಳಿನ ಹೊರಗಡೆ ಒಂದು ಸೋರ್ಸಲ್ಲಿ ಇಟ್ಟು ಅದರ ಅಪೋಸಿಟ್ಟಲ್ಲಿ ಒಂದು ವಿಂಡೋ ಏನಾದರೂ ಇಟ್ಟು ಅಂದರೆ ಕಿಟಕಿ ಇತ್ತಂದರೆ ಈ ಹೊರಗಳ ಗಾಳಿಯನ್ನು ಸಕ್ ಮಾಡಿ ಅದು ಪಂಪ್ ಮಾಡಿದಾಗ ಮಾತ್ರ ಅದು ಆ ರೂಮ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಕೂಲರ್ಲಿಂದ. ಎ ಸಿ ಇರೋರ್ದಂತೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅವರೂ ಹೊರಗಡೆ ಹೋದಾಗ ಈ ಬರೀ ನೀರು ಕುಡಿದ್ರೆ ಸಾಕಾಗೋದಿಲ್ಲ. ಅದ್ರ ಜೊತೆಗೆ ಇವು ಫ್ರೂಟ್ ಜ್ಯೂಸ್ ಆಯಿತು, ಆಮೇಲೆ ORS ಆಯಿತು, ಇಂಥವೆಲ್ಲ ಕುಡಿದ್ರೆ ಈ ಬರೀ ನೀರಿನ ಅಂಶ ಒಂದೇ ಇನ್ಕ್ರೀಸ್ ಆಗಲ್ಲ. ಅದ್ರ ಜೊತೆಗೆ ಪೊಟ್ಯಾಷಿಯಮ್ಮು ಸೋಡಿಯಮ್ಮು ನಾವು ಇಂಥವು ಹಣ್ಣು ಹಂಪಲ ತಿನ್ನೋದ್ರಿಂದ ಆಮೇಲೆ ಜ್ಯೂಸ್ ಕುಡಿಯೋದ್ರಿಂದ ನಾವು ಸ್ವಲ್ಪ ಮೇಂಟೈನ್ ಮಾಡ್ಬೋದು. ಆಮೇಲೆ ಆದಷ್ಟು ಈ 10:30, 11, 12 ಗಂಟೆ ಒಳಗಡೆನೆ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲ 5 ಆದಮೇಲೆ ಹೊರಗಡೆ ಹೋಗೋದು ಸೂಕ್ತ. ಪ್ಲಸ್ ಸರ್ಕಾರದವ್ರನ್ನೂ ಎಲ್ಲ ಕಡೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಏನೇನು ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನೋದನ್ನು ಅಲ್ಲೆಲ್ಲಿ ಈ ಮಾಧ್ಯಮದ ಮುಖಾಂತರ ಸ್ವಲ್ಪ ಜನಗಳಿಗೆಲ್ಲ ಇದನ್ನು ಮಾಡಬೇಕು. ಇವೆಲ್ಲ ಮಾಡೋದ್ರಿಂದ ಸ್ವಲ್ಪ ನಮ್ಮ ಸುಧಾರಣೆ ಮಾಡ್ಬೋದು ಈ ಬೇಸಿಗೆ ಕಾಲದಲ್ಲಿ. ಸರ್, ಈಗ ಮಲ್ಲಿಕಾರ್ಜುನ್ ಸರ್, ರಾಯಚೂರಿನಲ್ಲಿದ್ದೀರಿ ತಾವು. ರಾಯಚೂರಿನಲ್ಲಿ ಈಗ ಎಷ್ಟು ಟೆಂಪರೇಚರು ಸರ್? ಹೇಗೆ ಅಲ್ಲಿನ ಪರಿಸ್ಥಿತಿ? ನಾನು ಒಂದು ವರದಿಯನ್ನು ಗಮನಿಸ್ತಾ ಇದ್ದೆ. ಈ ರಾಯಚೂರು ಮತ್ತು ಗುಲ್ಬರ್ಗ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ ರಣ ಬಿಸಿಲು ಅನ್ನೋದು. 42ರಿಂದ 44 ತನಕ ಮುಟ್ತಾ ಇದೆ ಇವಾಗ. ಈ ಸಮಯದಾಗ ಸ್ವಲ್ಪ ಮಧ್ಯಾಹ್ನ ಆದಷ್ಟು ಯಾವುದೇ ಪರಿಸ್ಥಿತಿಯಲ್ಲಿ ಹೋಗೋದನ್ನು ಅತಿಯಾದ ಅವಶ್ಯಕತೆ ಇದ್ದರಷ್ಟೇ ಹೋಗ್ಬೇಕು. ಇಲ್ಲ ಅಂದರೆ ಹೊರಗಡೆ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂತ ಒಂದು ಸಜೆಷನ್ನು. ಸರ್, ಈಗ
ಸಾಮಾನ್ಯವಾಗಿ ನಿಮ್ಮ ಕ್ಲಿನಿಕ್ಕಿಗೆ ಅಥವಾ ನೀವು ಏನು ಈ ಆರೋಗ್ಯ ಸಮಸ್ಯೆಯನ್ನು ವಿಚಾರಿಸ್ತೀರಲ್ಲ ಮಕ್ಕಳದು, ಸೊ ಈಗಿನ ಜನರೇಷನ್ ಮಕ್ಕಳು ಈ ಬಿಸಿಲಿನ ಸಂಬಂಧಪಟ್ಟ ಹಾಗೆ ಯಾವ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್ ಈಗ ವರ್ತಮಾನದಲ್ಲಿ? ಮೇನ್ಲಿ ಭಾಳ ಜಾಸ್ತಿ ಅಂದರೆ ಈ ನ್ಯೂ ಬಾರ್ನ್ಸ್ಗೆ ಭಾಳ ತೊಂದರೆ ಆಗ್ತಾ ಇದೆ. ಅವ್ರು ಡಿಹೈಡ್ರೇಷನ್ ಫೀವರ್ ಆಗಿ ರೀನಲ್ ಫೇಲಿಯರ್ ಆಗಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಮೇನ್ಲಿ ಅವಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಏನು ಇರೋದಿಲ್ಲ. ಈ ಸ್ವಲ್ಪ ದೊಡ್ಡ ಹುಡುಗರಾದರೆ ನೀರು ಅವ್ರಿಗೆ ತಿಳುವಳಿಕೆ ಇರುತ್ತೆ, ನೀರು ಕುಡಿತಾರೆ, ಇಲ್ಲ ಅಂದ್ರೆ ಏನಾದರೂ ಹೇಳೋಕ್ಕೊಂದು ದಾರಿ ಇರುತ್ತೆ. ಬಟ್ ಹುಟ್ಟಿದ ಕೂಸಿಗೆ ಅದು ಏನೂ ಇರೋದಿಲ್ಲ, ಬರೀ ಭಾಳ ಜಾಸ್ತಿಯಾಗಿ ಹೇಳೋದು. ಅವ್ರ ತಂದೆ ತಾಯಿ ಗುರ್ತಿಡಿಯೋದ ಈ ಸಿಮ್ಟಮ್ಸ್ ಅಂದರೆ ಜಾಸ್ತಿ ಹೇಳೋದು, ತುಟಿ ಎಲ್ಲ ಒಣಗಿರೋದು. ಈಗ ಸಿಂಪಲ್ಲಾಗಿ ನಿಮ್ಗೆ ಸಾಮಾನ್ಯವಾಗಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂದು ಹಣ್ಣನ್ನು ತಗೊಂಡೋಗಿ ಬಿಸಿಲಲ್ಲಿ ಇಟ್ಟರೆ ಹೆಂಗೆ ಅದು ಒಣಗುತ್ತೆ, ಆ ಥರ ಒಣಗಿ ಹೋಗಿಬಿಡ್ತೈತೆ ಎಲ್ಲ, ತುಟಿ ಎಲ್ಲ ಒಣಗೋದು. ಆಮೇಲೆ ಜಾಸ್ತಿ ಅತಿಯಾಗಿ ಹೇಳೋದು, ಇವೆಲ್ಲ ಸಿಮ್ಟಮ್ಸ್ ಇರುತ್ತೆ. ಅದನ್ನು ನೋಡಿಕೊಂಡು ಮುಂಜಾಗ್ರತವಾಗಿ ಡಾಕ್ಟ್ರನ್ನ ಕಾಣಬೇಕು ಅವರು ಇಂಥವೆಲ್ಲ ಸಿಮ್ಟಮ್ಸ್ ಇದ್ದಾಗ. ಇನ್ನು ಸ್ವಲ್ಪ ದೊಡ್ಡ ಹುಡುಗರಿದ್ರೆಗಿನ್ನ ಅವರಿಗೆ ಜಾಸ್ತಿ ಇರಿಟೇಬಲ್ ಇರ್ತಾರೆ. ಈ ಈ ಮಧ್ಯಾಹ್ನದ ಹೊತ್ತು ಜಾಸ್ತಿ ಆಟ ಆಡೋಕ್ಕೆ ಬಿಡಬೇಡ್ರಿ. ಯಾವಾಗ ಬಂದ್ರೂ ಸ್ವಲ್ಪ ಈ ಫ್ರೂಟ್ ಜ್ಯೂಸಸ್ಸು, ಆಮೇಲೆ ORS ಇಂಥವೆಲ್ಲ ಕುಡಿಸ್ತಾ ಇರಬೇಕು. ಆಮೇಲೆ ಜಾಸ್ತಿ ಇರಿಟೇಬಲ್ ಆಗ್ತಾರೆ. ಆಮೇಲೆ ಇವ್ರಿಗೆ ಏನಾಗುತ್ತೆ, ಪ್ರತಿ ಸಲ ಜ್ವರ ಅಂತ ಬರ್ತಾರೆ. ಜ್ವರದ ಏನೂ ಇರೋದೇ ಇಲ್ಲ. ಅವರಿಗೆ ಏನು ಮೆಡಿಸಿನ್ ಕೊಟ್ಟರು ಆ ಜ್ವರದ ಸಿಮ್ಟಮ್ಸ್ ಕಡಿಮೆ ಆಗೋದಿಲ್ಲ. ಬಟ್ ಅದನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ನಾವು. ಏನಂದರೆ ಸ್ವಲ್ಪ ನೀರು ಬಟ್ಟೆ ತೊಗೊಂಡು ಜಸ್ಟು ಟೋಟಲಿ ಫ್ರಿಜ್ನಲ್ಲಿಟ್ಟು ವಾಟರ್ ಅಲ್ಲ, ಜಸ್ಟ್ ವಾರ್ಮ್ ವಾಟರ್ ಅದನ್ನು ತೊಗೊಂಡು ಸ್ಪಾಂಜಿಂಗ್ ಮಾಡ್ತಾ ಇರ್ಬೇಕು ಅವಾಗ 2-3 ಅವರ್ಸ್ಗೆ ಒಂದ್ಸಲ. ಅವಾಗ ಫೀವರ್ ಕಡಿಮೆ ಆಗಿ ಅವ್ರದ್ದು ಸಿಮ್ಟಮ್ಸ್ ಎಲ್ಲ ಸೆಟ್ಲ್ ಆಯ್ತಂದರೆ ಅದೇನಿಲ್ಲ ಅಂದರೆ ಡಿಹೈಡ್ರೇಷನ್ ಫೀವರ್ ಅಂತ ನಾವು ತಿಳಿಬೇಕು. ಅದಕ್ಕೆ ನಾವು ಜ್ವರಕ್ಕೆ ಸಾಮಾನ್ಯವಾಗಿ ಏನು ಮೆಡಿಸಿನ್ ಕೊಡ್ತೀವಿ, ಯೂಶ್ವಲಿ ಅವ್ರು ತೊಗೊಂಡು ಅದನ್ನು ಹಾಕ್ತಾನೇ ಇರ್ತಾರೆ, ಬಟ್ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಸರ್, ಈಗ ಮಾನ್ಸೂನ್ ಬರೋವರೆಗೂ ಕೂಡ ಈ ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನ ಮನೇಲಿ ಕಂಟ್ರೋಲ್ ಮಾಡೋದೇ ಪೋಷಕರಿಗೆ ದೊಡ್ಡ ಸರ್ಕಸ್. ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರು ಹಿಡಿತಕ್ಕೆ ಸಿಗೋದಿಲ್ಲ, ಹೊರಗಡೆ ಆಟ ಆಡೋದಕ್ಕೆ ಹೋಗುವಂತಹದ್ದು, ಈ ತರಹದ ಘಟನೆಗಳೆಲ್ಲ ನಡೀತಾ ಇರ್ತವೆ. ಸೊ ಅವ್ರನ್ನ ಮನೆಯಲ್ಲೇ ಕೂರಿಸಿ ಅವ್ರಿಗೆ ಸ್ವಲ್ಪ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿಸೋದಾದ್ರೆ ಅವ್ರನ್ನ ಮಾನಸಿಕವಾಗಿ ಹೆಂಗೆ ಕಂಟ್ರೋಲಿಗೆ ತರೋದು ಅನ್ನುವಂಥದ್ದು. ಈಗ ಈ ಯೂಶಲಿ ಹುಡುಗರು ಈ ಮೀಡಿಯಾ ಎಲ್ಲ ಬಂದ ಮೇಲೆ ಅದಕ್ಕೆ ಅಡಿಕ್ಷನ್ ಜಾಸ್ತಿ ಆಗಿಬಿಡ್ತೀವಿ ಈ ಟೈಮಲ್ಲಿ. ಸೊ ತಂದೆ ತಾಯಿಗಳು ಅದು ಸ್ವಲ್ಪ ಈ ಟೈಮಲ್ಲಿ ತಮ್ಮ ಸ್ಪೇರ್ ಟೈಮ್ ಕೊಟ್ಟು ಯಾವುದೇ ಓದೋದನ್ನಾಗಲಿ, ಇಲ್ಲ ಇಂಡೋರ್ ಗೇಮ್ಸ್ ಲೈಕ್ ಕೇರಮ್ ಅನ್ರಿ, ಚೆಸ್ ಅನ್ರಿ, ಈ ಥರ ಯಾವಾದರೂ ಇಂಡೋರ್ ಗೇಮ್ಸು ಮತ್ತು ಈ ಥರ ಒಂದು ಪ್ರೋತ್ಸಾಹ ಕೊಡಬೇಕು ಅವರಿಗೆ. ಅದು ಈ ಟಿ ವಿ ಅಡಿಕ್ಷನ್ನು ಅವನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಈ ಥರ ಆ್ಯಕ್ಟಿವಿಟಿಯಲ್ಲಿ ಅವ್ರನ್ನ ಯಾವುದೋ ಒಂದು ಆರ್ಟ್ ಆಯಿತು, ಈ ಡ್ರಾಯಿಂಗು, ಈ ಥರ ಯಾವುದೋ ಒಂದು ಇಂಡೋರ್ ಮನೆಯಲ್ಲೇ ಇದ್ದೇ ಅದರ್ ದೆನ್ ಮೀಡಿಯಾ ಅನ್ನೋ ಇವನ್ನೆಲ್ಲ ಎನ್ಕರೇಜ್ ಮಾಡಿದರೆ ಸ್ವಲ್ಪ ಯೂಸ್ ಆಗ್ಬೋದು. ಸೊ ಸರ್, ಈಗ ಈ ಹೀಟ್ ಸ್ಟ್ರೋಕಿಗೋಸ್ಕರ ನಮ್ಮ ರಾಜ್ಯದ ಹೆಲ್ತ್ ಡಿಪಾರ್ಟ್ಮೆಂಟು ಸಾಕಷ್ಟು ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾದಂತಹ ಬೆಡ್ ಅರೇಂಜ್ಮೆಂಟ್ ಕೂಡ ನಡೆದಿದ್ದಾವೆ ಸರ್. ನಾವು ಒಂದಷ್ಟು ಈ ಬಗ್ಗೆ ಅಂಕಿಅಂಶಗಳನ್ನು ತೆಗೆದು ನೋಡಬೇಕಾದ್ರೆ ಹೀಟ್ ಸ್ಟ್ರೋಕಿಂದ ಸಾವು ಕೂಡ ಸಂಭವಿಸಿದೆ ಎನ್ನುವಂತಹದ್ದು. ಹಾಗಾದರೆ ಈ ಹೀಟ್ ಸ್ಟ್ರೋಕ್ ಅನ್ನುವಂತಹದ್ದು ಅತ್ಯಂತ ದೊಡ್ಡ ಅಪಾಯನ ಅಂತ? ಈ ಹೀಟ್ ಸ್ಟ್ರೋಕ್ ಅಂತ ಈ ಸರಿಯಾದ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಎಲ್ಲರೂ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಅದೇನು ದೊಡ್ಡ ವಿಷಯ ಏನಲ್ಲ. ಸಣ್ಣ ಇದರಲ್ಲೇ ನಾವು ಅದನ್ನು ತಡೆಗಟ್ಟಬೋದು. ಜಾಸ್ತಿ ಸ್ವೆಟ್ ಆಗಲಾರ್ದಂಗೆ ನೋಡಿಕೊಂಡು, ಆಮೇಲೆ ಕಾಟನ್ ಬಟ್ಟೆಗಳನ್ನ ಉಟ್ಕೊಂಡು, ಜಾಸ್ತಿ ಜೀನ್ಸು ಟೀ ಶರ್ಟ್ ಇಂಥವು ದಪ್ಪನು ಎಲ್ಲ ಅದನ್ನೆಲ್ಲ ಈಗೆಲ್ಲ ಸಮ್ಮರಲ್ಲಿ ಯೂಸ್ ಮಾಡಬಾರ್ದು. ನಮ್ಮ ಕಡೆ ಎಸ್ಪೆಷಲಿ ನಡುವೆ ಸ್ವಲ್ಪ ರೆಸ್ಟ್ ತೊಗೋಬೇಕು. ಏನೇ ಕೆಲಸ ಇದ್ರೂ ನೀರು ಕುಡಿತಾ ಇರಬೇಕು. ಈ ಥರ ಎಲ್ಲ ಮಾಡಿದರೆ ಈ ಸ್ಟ್ರೋಕನ್ನು ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಅದೇನು ದೊಡ್ಡ ವಿಷಯ ಅಂತ, ದೊಡ್ಡ ಗಾಬರಿ ಬೀಳೋಂಥ ವಿಷಯ ಏನಲ್ಲ. ನಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಮಾಡಿಫೈ ಮಾಡಬೇಕಷ್ಟೇ. ಎಸ್, ಇನ್ನು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯು ಕೂಡ ಜಾಯಿನ್ ಆಗಿದ್ದಾರೆ. ಶಿ ಇಸ್ ಎಕ್ಸ್ಪರ್ಟ್ ಡಾಕ್ಟರ್ ಪದ್ಮಾಕ್ಷಿ. ಮೇಡಮ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಅವರ್ ಶೋ. ನನ್ನ ಧ್ವನಿ ರೀಚ್ ಆಗ್ತಿದೆಯಾ ಪದ್ಮಾಕ್ಷಿ ಮೇಡಮ್? ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಎಸ್ ಐ ಆಮ್ ಫೈನ್ ಮೇಡಮ್. ಹೇಗಿದ್ದೀರಾ ಮೇಡಮ್? ಈ ಬಿಸಿಲಿನ ಕಾಲಘಟ್ಟದಲ್ಲಿ ಹೇಗಿದ್ದೀರಾ ಅಂತ? ಕೂಲ್ ಆಗಿರಕ್ಕೆ ಟ್ರೈ ಮಾಡ್ತಾ ಇದ್ದೀವಿ.
ಜೊತೆಗೆ ಮೇಕಪ್ ಮೇಲೆ ಮತ್ತೊಂದು ಮೇಕಪ್ ಮಾಡ್ಕೋಬೇಕು, ಆ ಪರಿಸ್ಥಿತಿ ಈಗ. ಮೇಕಪ್ ಮಾಡದೇ ಬೇಡ, ಅದೇ ಬೆಸ್ಟ್ ಪರಿಸ್ಥಿತಿ. Yes, yes. ಮೇಕಪ್ ಮೇಲೆ ಮೇಕಪ್ ಮಾಡೋದ್ರ ಬದಲು ಚೆನ್ನಾಗಿ ನೀರ್ ಕುಡಿದ್ರೆ, ಈಗ ಸರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ನೀರ್ ಕುಡಿಬೇಕು. ಹೀಟ್ ಸ್ಟ್ರೋಕ್ ಏನ್ ದೊಡ್ಡ ವಿಚಾರ ಅಲ್ಲ, ಸರಿಯಾಗಿ ಮ್ಯಾನೇಜ್ ಮಾಡದೆ ಹೋದ್ರೆ ಡೆಫಿನೆಟ್ ಆಗಿ ಅದು ಸಹ ಸಮಸ್ಯೆ ಆಗತ್ತೆ ಅಂತ ಹೇಳಿ ಚೆನ್ನಾಗಿ ಹೇಳಿದ್ರು. ನಾನು ಅದನ್ನ ರಿಪೀಟ್ ಮಾಡೇ ಮಾಡ್ತೇನೆ. ಕೆಲವ್ರು ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಅಯ್ಯೋ ನೀರ್ ಕುಡಿಯೋದೇ ಮರ್ತ್ ಹೋಗಿತ್ತು ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇವಾಗ ಇದೀವಿ. ಸಾಧ್ಯವಾದಷ್ಟು ನಿಮ್ಮಲ್ಲಿ ನಾವ್ ಎಲ್ಲರಿಗೂ AC ಯಲ್ಲಿ ಇರಿ ಅಂತ ಹೇಳ್ದೆ ಹೋದ್ರು ಸಾಧ್ಯವಾದಷ್ಟು ಬಿಸಿಲಿನ ಎಕ್ಸ್ಪೋಷರ್ ಕಡಿಮೆ ಮಾಡಿ ಅಂತ, ಎಸ್ಪೆಷಲಿ 11:30 12 ಗಂಟೆಯಿಂದ ಸಾಯಂಕಾಲ 1 2:30 3 ಗಂಟೆ ಸಮಯದವರೆಗೂ ಹೊರಗಡೆ ಹೋಗೋದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಆಮೇಲೆ ನೆರಳಿನಲ್ಲಿ ಇರಿ, ಚೆನ್ನಾಗಿ ನೀರ್ ಕುಡೀರಿ, ಚೆನ್ನಾಗಿ ಲಿಕ್ವಿಡ್ ಅಂಶಗಳನ್ನ, ನೀರು ಬರೀ ಕ್ಲಿಯರ್ ಆಗಿ ಹೇಳ್ತಾ ಇರೋದ್ರಲ್ಲಿ ನೀರು ನೀರು ಅಂತ ಹೇಳಿ. ಇಲ್ಲಿ ಮೇನ್ ಕನ್ಸರ್ನ್ ಯಾರಿಗೆ ಅಂದ್ರೆ ಸ್ವಲ್ಪ ವಯಸ್ಸಾಗಿರೋರಿಗೆ, ತೀರಾ ಚಿಕ್ಕ ಮಕ್ಕಳಿಗೆ, ಆಮೇಲೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುವಂತ ಕಾಯಿಲೆಗಳಿರುವಂತ ವ್ಯಕ್ತಿಗಳು, ಡಯಾಬಿಟಿಸ್ ಇರೋರು, ಮತ್ತೆ ಆತಂಕದ ಸಮಸ್ಯೆ ಇರೋರು. ಆತಂಕದಲ್ಲೇ ಮನುಷ್ಯನಿಗೆ ಜಾಸ್ತಿ ನೀರ್ ಕುಡಿಬೇಕು ಅನ್ನೋ ಒಂದು ಸಮಸ್ಯೆ ಇರುತ್ತೆ. ಇದರಲ್ಲಿ ಅದನ್ನ ನಾವು ನಿಭಾಯಿಸ್ಲಿಲ್ಲ ಅಂದ್ರೆ ಅವರು ತುಂಬಾ ಬೇಗ ಸುಸ್ತಾಗ್ತಾರೆ. ಫಿಸಿಕಲಿ ಸುಸ್ತಾಗೋದ್ರ ಜೊತೆಗೆ ಮಾನಸಿಕವಾಗಿಯೂ ಸಹ ಭಾವನಾತ್ಮಕವಾಗಿ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ, ಮಾತಾಡಕ್ ಆಗಲ್ಲ, ಈ ತರದೆಲ್ಲ ಸಮಸ್ಯೆ ಇರುತ್ತೆ. ಇದನ್ನ ಅವ್ರು ಆರಾಮಾಗಿ ಬರೀ ನೀರ್ ಕುಡಿಯೋದ್ರಿಂದ ಎಷ್ಟೋ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಸಾಧ್ಯವಾದಷ್ಟು ಒಳಗಡೆ ಇದ್ದು ಜಾಸ್ತಿ ಡೋಂಟ್ ಗೆಟ್ ಎಕ್ಸ್ಪೋಸ್ ಟು ದ ಸನ್ ಅಂತ, ಬಿಸಿಲಿಗೆ ಹೋಗ್ಬೇಡಿ. ಈಗ ಕೆಲವರು ಬಿಸಿಲಲ್ಲೇ ಕೆಲಸ ಮಾಡ್ತಿರ್ತಾರೆ, ಹೊಲಗದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸರ್ ಹೇಳಿದ್ರು ಬ್ರೇಕ್ ತಗೊಳ್ಳಿ, ನೆರಳಲ್ಲಿ ಇರಿ ಅಂತ, ಯಾಕಂದ್ರೆ ಸ್ಕಿನ್ ಕ್ಯಾನ್ಸರ್ಸ್ ಆಗೋ ಸಾಧ್ಯತೆ ಇರುತ್ತೆ ತುಂಬಾ ಹೈ ಸನ್ ಎಕ್ಸ್ಪೋಜರ್ಸ್ ಇಂದ. ಅದಾದ ನಂತರ ಸುಸ್ತು ಅನ್ಸ್ತಾ ಇರುತ್ತೆ, ನಿಶಕ್ತಿ, ಆಯಾಸ ಅನ್ನೋ ತರ ಫೀಲ್ ಬರ್ತಾ ಇರುತ್ತೆ. ಯಾಕಂದ್ರೆ ನೀರಿನ ಕಂಟೆಂಟ್ ಡಿಹೈಡ್ರೇಷನ್ ರೀತಿಯಲ್ಲಿ ಡ್ರೈನ್ ಆಗೋಗುತ್ತೆ. ಸೊ ಇದನ್ನ ನಾವು ನಿಭಾಯಿಸಿದ್ರೆ ಇದೇನ ಬೇರೆ ಬೇರೆ ಸಮಸ್ಯೆಗಳಿಗೆ ಕಂಪೇರ್ ಮಾಡಿದ್ರೆ ಇದೇನು ಸಮಸ್ಯೆನೇ ಅಲ್ಲ. ನಿಭಾಯಿಸ್ಲಿಲ್ಲ ಅಂದ್ರೆ ಇದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಮೇಡಮ್, ಇನ್ನು ಎಷ್ಟೇ ಹ್ಯುಮ್ಯಾನಿಟಿ ಇರ್ತಕ್ಕಂತಹ ಮನುಷ್ಯನನ್ನು ಕೂಡ ಈ ಪ್ರಖರವಾದ ಸೂರ್ಯನ ಕಿರಣ ಟ್ರಿಗರ್ ಮಾಡುತ್ತೆ ಅನ್ನೋ ವಿಚಾರ ಇದೆ, ಅದು ನಿಜಾನ ಮೇಡಮ್? ಅಂದ್ರೆ ಅವನ್ನ ಕ್ರೂರಿಯನ್ನಾಗಿ ಮಾಡಬಹುದು ಅಂತ. ಏನಾಗುತ್ತೆ, ಮನುಷ್ಯ ಮೊದ್ಲೇ ಟ್ರಿಗರ್ ಫ್ಯಾಕ್ಟರ್ಗೆ ಕಾಯ್ತಾ ಇರ್ತಾನೆ. ಯಾವ್ದೋ ಒಂದು ಟ್ರಿಗರ್ ಆಗಿದ ತಕ್ಷಣ ಎಮೋಷನಲಿ ಡಿಸ್ಟರ್ಬ್ ಆಗ್ತಾರೆ, ಇರಿಟೇಟ್ ಆಗಿರ್ತಾರೆ. ಸುಮ್ನೆ ಮಾಮೂಲಿವಾಗಿ ನಾವು ಹೊರಗಡೆಯಿಂದ ಅವತ್ತ ಹೇಳ್ತಾರಲ್ಲ, ನೀವು ಸುಸ್ತಾಗಿ ಬಂದಿದ್ಯಾ, ಬಿಸಿಲಲ್ಲಿ ಬಂದಿದ್ಯಾ, ಸ್ವಲ್ಪ ಸಮಾಧಾನ ಕೂತ್ಕೊ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವರ ಒಂದು ಮನಸ್ಸನ್ನ ಸಮಾಧಾನ ಮಾಡಕ್. ಸೊ ಹಾಗಾಗಿ ಬರೀ ಅದೊಂದೇ ಟ್ರಿಗರಿಂಗ್ ಫ್ಯಾಕ್ಟರ್ ಆಗದೆ ಹೋದ್ರು ಬಿಸಿಲಲ್ಲಿಂದ ಹೊರಗಡೆ ಬಂದ ತಕ್ಷಣ ಸಡನ್ ಆಗಿ ಏನಾದ್ರು ಮಾತಾಡಿದ್ರೆ ಆ ಒಂದು ಅವ್ರಿಗೆ ಕಿರಿಕಿರಿ ಆಗ್ತಿರುತ್ತೆ, ಒಂದ್ ಸ್ವಲ್ಪ ಸಡನ್ ಆಗಿ ಇರಿಟೇಟ್ ಆಗಿ ಸ್ವಲ್ಪ ಕಿರ್ಚಾಡೋಂಥ ಸಾಧ್ಯತೆ ಇರುತ್ತೆ. ಎಸ್. ಇನ್ನು ಈ ರಣ ಬಿಸಿಲಿನಲ್ಲಿ ನನ್ನ ಕೋ ಆಂಕರ್ ಸಂತೋಷ್ ರಾಠೋಡ್ ಕೂಡ ಇದ್ದಾರೆ. ರಾಠೋಡ್, ಈ ರಣ ಬಿಸಿಲಿನ ವರ್ತಮಾನದಲ್ಲಿ ಎಕ್ಸ್ಪರ್ಟ್ಗಳ ಜೊತೆ ಕೇಳಬಹುದಾದಂತಹ ಕೆಲವೊಂದು ಪ್ರಶ್ನೆಗಳು. ಓವರ್ ಟು ಯು ಸಂತೋಷ್. ಈಗ ಮೇಡಮ್, ನಾವು ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಇತ್ತೀಚೆಗೆ ತುಂಬ ಜಾಸ್ತಿ ಚರ್ಚೆ ಆಗ್ತಾ ಇದೆ. ನೋಡಿ, ಕಳೆದ ವರ್ಷ ಸರಿಸುಮಾರು 80ಕ್ಕೂ ಹೆಚ್ಚು ಜನ ಈ ಹೀಟ್ ಸ್ಟ್ರೋಕ್ಗೆ ಭಾರತದಲ್ಲಿ ಬಲಿಯಾಗ್ತಾರೆ. ಈ ಬಾರಿಯೂ ಕೂಡ ಸರಿಸುಮಾರು 7,000ಕ್ಕೂ ಹೆಚ್ಚು ಪ್ರಕರಣಗಳು ಕಂಡು ಬಂದಿದ್ದಾವೆ. ಹೀಗಾಗಿ ಈ ವರ್ಷ ಸ್ವಲ್ಪ ಜಾಸ್ತಿ ಬಿಸಿಲು ಕಂಡು ಬರ್ತಾ ಇದೆ. ಈ ಹೀಟ್ ಸ್ಟ್ರೋಕನ್ನು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಜೊತೆಗೆ ಇದರಿಂದ ಯಾವ ರೀತಿಯಾಗಿ ನಮ್ಮವ್ರನ್ನ ಅಂದರೆ ಜನರನ್ನ ರಕ್ಷಣೆ ಮಾಡ್ಕೊಳ್ಬಹುದು ಜನ ತಮ್ಮಂತಾವು ಅಂತ? ಮೊದಲನೇದಾಗಿ ಇದು ಎಲ್ಲಾ ಕಡೆ ಕಾಣಿಸ್ತಾ ಇರೋದು, ಬರೀ ನಮ್ಮಲ್ಲಿ ಅಷ್ಟೇ ಅಥವಾ ಭಾರತದಲ್ಲಿ ಅಷ್ಟೇ ಅಂತೇನಿಲ್ಲ. ಎಲ್ಲಿ ಸಮ್ಮರ್ ಇದೆ ಅಲ್ಲೆಲ್ಲ ಜಾಸ್ತಿ ಇದೆ, ತುಂಬಾನೇ ಜಾಸ್ತಿ. ಮಾಮೂಲಿ ಬೆಂಗಳೂರು ಅಂದ್ರೆ ಕೂಲ್ ಆಗಿರುವಂತ ಒಂದು ಊರು ಅಂತ ನಾವ್ ಅನ್ಕೊಂಡಿರೋ ಜಾಗದಲ್ಲಿ ಇಲ್ಲೇ ನಮ್ಗೆ 35-38 ಡಿಗ್ರಿವರೆಗೂ ಇದೆ, 40 ಡಿಗ್ರೀಸ್ ವರ್ಗೂ ಇದೆ. ಒಂದೊಂದ್ಸತಿ ಅದನ್ನ ನೋಡಿದ್ದಾರೆ ಜನ. ರಾಯಚೂರಲ್ಲಿ 42-43 ಡಿಗ್ರೀಸ್ ಅನ್ನು ನೋಡಿದ್ದಾರೆ. ಅಂದ್ರೆ ಅದ್ ಸ್ವಲ್ಪ ಬಿಸಿ ಆಗಿರುವಂತ ಜಾಗ. ಅಲ್ಲಿ ಏನು ನಾವ್ ಹೇಳೋದು ಅಂದ್ರೆ, ಆಗಿನ ಕಾಲದ ಫುಡ್ನೇ ತುಂಬಾ ಚೆನ್ನಾಗಿತ್ತು. ಏನಾದ್ರು ತಂಪಾಗಿ ಮಜ್ಜಿಗೆ ಕುಡೀರಿ, ಆ ತರದೆಲ್ಲ ಇತ್ತು. ಇವಾಗ ಏನಿಲ್ಲ, ಬರೀ ಈ ಬೇಡದ ವಿಚಾರಗಳೇ, ಏನೇನೋ ಬೇಡದೆಲ್ಲ ಕುಡಿತಿರ್ತಾರೆ. ನಾವ್ ಅದನ್ನೆಲ್ಲ ಸಜೆಸ್ಟೇ ಮಾಡಲ್ಲ. ಚೆನ್ನಾಗಿ ಮಜ್ಜಿಗೆ ಕುಡೀರಿ, ಜ್ಯೂಸ್ ಕುಡಿಯಂಗಿದ್ರೆ ಕುಡೀರಿ. ನಾವ್ ಒಂದ್ ಹೇಳ್ಬೇಕು, ಅದಕ್ಕೆ ಜಾಸ್ತಿ ಸಕ್ಕರೆಯನ್ನು ಉಪಯೋಗಿಸ್ಬೇಡಿ ಅಂತ ಹೇಳಿ. ಅದರಿಂದನೂ ಡಯಾಬಿಟಿಸ್ ಅದು ಇದು ಸಮಸ್ಯೆಗಳಿರೋರ್ಗಿಂತ ಜಾಸ್ತಿ ಆಗತ್ತೆ. ಇನ್ನೊಂದು, ಆಲ್ರೆಡಿ ವಲ್ನರಬಲ್ ಇರೋರು, ಅಂದ್ರೆ ರೋಗ ನಿರೋಧಕ ಶಕ್ತಿ, ನಾನು ಅವಾಗಲೇ ಹೇಳ್ತಾ ಇದ್ದೆ. ಸಾರಿ ಟು ಸೇ ದಿಸ್, ಪದ್ಮಾಕ್ಷಿ ಮೇಡಮ್ ಹಾಗೆ ಇರಿ.